ಅಮೆರಿಕದ ಪ್ರಮುಖ ಕಂಪನಿಗೆ ಮೇಲೆ ದಾಳಿಗೆ ಇರಾನ್ ಪ್ಲಾನ್ ಮಾಡ್ಕೊಂಡಿರೋದು 18 ಕಂಪನಿಗಳ ಪಟ್ಟಿ ಬಿಡುಗಡೆ ಮಾಡಿದ್ದ IRGC ಯುದ್ಧ ಮುಂದುವರಿಸಿದ್ರೆ ದಾಳಿ ಮಾಡುವ ಎಚ್ಚರಿಕೆ ನೀಡಲಾಗಿದೆ. ತಮ್ಮ ನಾಯಕರ ಗುರಿಯಾಗಿಸಿ ದಾಳಿ ಮಾಡಿದ್ರೆ ಪ್ರತಿ ದಾಳಿ. ಗಲ್ಫ್ನಲ್ಲಿರುವಂತಹ ಅಮೆರಿಕ IT ಕಂಪನಿಗಳ ಮೇಲೆ ದಾಳಿಗಾಗಿ ಎಚ್ಚರಿಕೆ, ಇಂದಿನಿಂದಲೇ ದಾಳಿ ಮಾಡ್ತೇವೆ ಅಂತ ಇರಾನ್ ವಾರ್ನ್ ಮಾಡ್ತಾ ಇರೋದು. ನೋಡಿ, ಒಂದ್ ಕಡೆಯಲ್ಲಿ ಟ್ರಂಪ್ ಯುದ್ಧ ನಿಲ್ಲಿಸೋ ಥರದ್ದು ಮಾತಾಡ್ತಾ ಇದ್ದಾರೆ, ಇನ್ನೊಂದು ಕಡೆಯಲ್ಲಿ ಇರಾನ್ ಎಚ್ಚರಿಕೆಯ ಮಾತನಾಡ್ತಾ ಇರೋದು. ತಮ್ಮ ನಾಯಕರ ಗುರಿಯಾಗಿಸಿ ದಾಳಿ ಮಾಡಿದ್ರೆ ನಾವು ಪ್ರತಿ ದಾಳಿಯನ್ನ ಮಾಡಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನ ನೀಡುವಂಥ ಕೆಲಸವನ್ನ ಮಾಡಲಾಗ್ತಾ ಇದೆ. ಗಲ್ಫ್ನಲ್ಲಿರುವಂತಹ ಅಮೆರಿಕದ IT ಕಂಪನಿಗಳನ್ನ ಗುರಿಯಾಗಿಸ್ತೀವಿ ಅಂತ ಯಾವ್ಯಾವ ಕಂಪನಿಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಅವರು? ಹಂಗಾದ್ರೆ ಮೈಕ್ರೋಸಾಫ್ಟು, ಗೂಗಲ್ಲು, ಆ್ಯಪಲ್ಲು, ಬೋಯಿಂಗು, ಸಿಸ್ಕೋ, HP, IBM, G42, ಡೆಲ್ಲು, ಎನ್ವಿಡಿಯಾ, JP ಮಾರ್ಗನ್, GE ಕಂಪನಿ, ಸ್ಪೈರ್ ಸೊಲ್ಯೂಷನ್, ಟೆಸ್ಲಾ, ಮೆಟಾ, ಇಂಟೆಲ್, ಒರಾಕಲ್ ಇಷ್ಟನ್ನು ಲಿಸ್ಟ್ ಮಾಡಿ ಇಟ್ಕೊಂಡಿದ್ದಾರಂತೆ. ತಮ್ಮ ನಾಯಕರನ್ನ ಏನಾದರೂ ಗುರಿಯಾಗಿಸಿ ನೀವೇನಾದ್ರು ದಾಳಿ ಮಾಡಿದ್ರಿ ಅಂತಂದರೆ ನಾವು ತಿರುಗಿಸ್ ದಾಳಿಯನ್ನು ಮಾಡ್ತೀವಿ ಅಮೇರಿಕದ IT ಕಂಪನಿಗಳ ಮೇಲೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಈ ಯುದ್ಧ ಮುಗಿಯೋ ಲಕ್ಷಣ ಅಂತೂ ಕಾಣಿಸ್ತಾ ಇಲ್ಲ. ಒಬ್ಬರು ಒಂದು ಸತಿ ತಣ್ಣಗಾದರೆ ಇನ್ನೊಬ್ಬರು ರೊಚ್ಚಿಗೆ ಹೇಳ್ತಾ ಇದ್ದಾರೆ. ಒಬ್ಬರಾದ್ಮೇಲೆ ಒಬ್ಬರು ದಾಳಿಗಳನ್ನು ಬ್ಯಾಕ್ ಟು ಬ್ಯಾಕ್ ಮಾಡ್ತಾ ಇದ್ದಾರೆ. ಟ್ರಂಪ್ ಇಲ್ಲಿವರೆಗೂ ಯುದ್ಧ ನಿಲ್ಲಿಸೋ ಥರ ಮಾತಾಡ್ತಾ ಇದ್ರು. ಇರಾನ್ನವ್ರು ನೋಡಿದ್ರೆ ನಾವು ಪಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ, ನಾವು ಅದ್ರ ಮೇಲೆ ದಾಳಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇದು ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ.